ವ್ಯಕ್ತಿಯವರ ಸೇವೆಗಳನ್ನು ಪೀಡಿತ ಮಗು ಮತ್ತು ಅವ್ರ ಕುಟುಂಬದವರು ಅದಕ್ಕೆ ಟರ್ಮಿನೇಟ್ ಮಾಡ್ಬೋದಾ? ಅದಕ್ಕೆ ಅವರು ಬೇಡ ಅಂತ ಹೇಳ್ಬೋದಾ? ಹೌದು, ಅವರು ಯಾವಾಗಾದರೂ ಯಾವ ಸ್ಟೇಜ್ನಲ್ಲಿ ಯಾವ ಹಂತದಲ್ಲಾದರೂ ಅವರು ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ ಪೀಡಿತ ಮಗು ಮತ್ತು ಅವ್ರ ಕುಟುಂಬದವರು ಹೋಗಿ ನಮಗೆ ಈ ಸಹಾಯಕ ವ್ಯಕ್ತಿಯ ಸೇವೆಗಳನ್ನು ಬೇಕಾಗಿಲ್ಲ, ನೀವು ಅದು ಟರ್ಮಿನೇಟ್ ಮಾಡಿ ಅಂತ ಅವರು CWC ಅವರ ಹತ್ರ ಹೇಳ್ಕೊಬೋದು. ಅವರು ಅದಕ್ಕೆ ಯಾವುದೇ ಕಾರಣ ಅಂತ ಕೂಡ ಹೇಳಲಾರ್ದೆ ಕೂಡ ಅವರು ಟರ್ಮಿನೇಟ್ ಮಾಡ್ಬೋದು. ಸೊ ಇದು ಒಂದು ಪೀಡಿತ ಮಗು ಮತ್ತು ಅವರ ಕುಟುಂಬದವರಿಗೆ ಇದು ಒಂದು ಫೆಸಿಲಿಟಿ ಇದೆ. ಅವರು ಬೇಕಾಗಿಲ್ಲ ಅಂದಾಗ ಅವರು ಹೋಗಿ ಈ ಸಹಾಯಕ ವ್ಯಕ್ತಿಯ ಸೇವೆಗಳನ್ನು ನಮಗೆ ಬೇಡ ಅಂತ ಅವರು ಟರ್ಮಿನೇಟ್ ಮಾಡ್ಬೋದು. ಅದು ಟರ್ಮಿನೇಟ್ ಮಾಡೋಕ್ಕೆ ಕೂಡ ಹಕ್ಕು ಮತ್ತು ಪವರ್ ಮಕ್ಕಳ ಕಲ್ಯಾಣ ಸಮಿತಿ ಹತ್ರನೇ ಇರುತ್ತೆ. ಸೊ ಅವರು ಒಂದು ಆದೇಶ ಪಾಸ್ ಮಾಡ್ಬೋದು, ಈ ವ್ಯಕ್ತಿಯನ್ನು ನಾವು ಈಗ ಈ ಕೇಸಿಂದ ಸಪೋರ್ಟ್ ಪರ್ಸನ್ ಅಂತ ನಾವು ತೆಗೆದುಹಾಕ್ತಾ ಇದ್ದೀವಿ ಅಂತ ಅವರು ಒಂದು ಆದೇಶ ಪಾಸ್ ಮಾಡ್ಬೋದು. ಇಂಥ ಒಂದು ಆದೇಶ ಪಾಸ್ ಮಾಡಿದಾಗ ಮಕ್ಕಳ ಕಲ್ಯಾಣ ಸಮಿತಿದವರು ಈ ಮಾಹಿತಿಯನ್ನು ಕೋರ್ಟ್ನವರಿಗೂ ಕೂಡ ಮಾಹಿತಿ ಕೊಡಬೇಕು. ಯಾಕೆಂದರೆ ಕೋರ್ಟ್ನವರಿಗೆ ಒಂದು ಸರಿ ಸಹಾಯಕ ವ್ಯಕ್ತಿ ಅಪಾಯಿಂಟ್ ಮಾಡಿದಾಗ ಆ ಆದೇಶ ಪತ್ರ ಕೋರ್ಟ್ದವ್ರಿಗೆ ಕೊಟ್ಟಿರ್ತಾರೆ. ಸೊ ಯಾವಾಗ ಅವ್ರ ಸರ್ವಿಸಸ್ ಟರ್ಮಿನೇಟ್ ಮಾಡಿದಾಗ ಆ ಮಾಹಿತಿ ಕೂಡ ಕೋರ್ಟ್ನವರಿಗೆ ತಲುಪಿಸ್ಬೇಕು. ಇದು ಮಕ್ಕಳ ಕಲ್ಯಾಣ ಸಮಿತಿಯವ್ರದ್ದು ಒಂದು ಡ್ಯೂಟಿ ಅಂತ ಹೇಳ್ಬೋದು. ಹಾಗೆ ಯಾಕೆ ಯೂಶ್ವಲಿ ಈ ಥರ ಟರ್ಮಿನೇಟ್ ಮಾಡ್ಬೋದು ಅಂದರೆ, ಒಂದು ಸಹಾಯಕ ವ್ಯಕ್ತಿ ಅವರು ನಡವಳಿಕೆ ಪೀಡಿತ ಕುಟುಂಬದವ್ರ ಜೊತೆ ಸರಿಯಾಗಿರಲಿಕ್ಕಿಲ್ಲ, ಅಥವಾ ಅವರು ಕರೆಕ್ಟಾಗಿ ಸೇವೆ ಅವ್ರದ್ದು ಏನಾದರೂ ಡೌಟ್ಸ್ ಇದ್ದರೆ ಅದು ಕ್ಲಾರಿಫೈ ಮಾಡದೇ ಇರ್ಬೋದು. ಏನೇ ಕಾರಣದಿಂದ ಕೂಡ ಪೀಡಿತ ಕುಟುಂಬ ಮತ್ತು ಪೀಡಿತ ಮಗುಗೆ ಬೇಕಾಗಿಲ್ಲ ಅಂದಾಗ ಅವರು ಹೋಗಿ ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಈ ಮಾಹಿತಿ ತಿಳಿಸಿ ಅವ್ರದ್ದು ಸಹಾಯಕ ವ್ಯಕ್ತಿಯವ್ರದ್ದು ಸರ್ವಿಸಸ್ ಟರ್ಮಿನೇಟ್ ಮಾಡ್ಕೊಳ್ಬೋದು.